ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಲ್ಲಿ ಉಗ್ರ ದಾಳಿಯಿಂದ ಇಡೀ ದೇಶವೇ ಆತಂಕದಲ್ಲಿರುವಾಗ ಜಮ್ಮು ಕಾಶ್ಮೀರದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಜಮ್ಮುನ ಪ್ರಸಿದ್ಧ ಸುದ್ದಿ ಮಾಧ್ಯಮದ ಒಳಗಡೆ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇರುವುದು ಬೆಳಕಿಗೆ ಬಂದಿದೆ. ಕಾಶ್ಮೀರ್ ಟೈಮ್ಸ್ ಅನ್ನೋ ಸುದ್ದಿ ಪತ್ರಿಕೆಯ ಕಚೇರಿಯಲ್ಲಿ AK-47 ಕಾರ್ಟ್ರಿಜಸ್, ಪಿಸ್ತೂಲ್, ಗುಂಡುಗಳು, ಕೈಯಿಂದ ಎಸೆಯುವ ಸ್ಫೋಟಕಗಳು ಹಾಗೆ ಶಸ್ತ್ರಾಸ್ತ್ರಗಳ ಬಿಡಿಭಾಗಗಳು ಪತ್ತೆಯಾಗಿವೆ. ಜಮ್ಮು ಕಾಶ್ಮೀರ ಪೊಲೀಸರ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರೇಡ್ ಮಾಡಿ ಇವುಗಳನ್ನ ವಶಕ್ಕೆ ತಗೊಂಡಿದೆ. ಹಾಗೆ ಈ ಸುದ್ದಿ ಪತ್ರಿಕೆ ಭಾರತ ವಿರುದ್ಧ ಪ್ರಚಾರ ಮಾಡ್ತಾ ಇದೆ, ಕಾಶ್ಮೀರವನ್ನ ಭಾರತದಿಂದ ಬೇರೆ ಮಾಡೋಕೆ ಸಪೋರ್ಟ್ ಮಾಡ್ತಾ ಇದೆ, ಇದು ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಹಾನಿ ಉಂಟು ಮಾಡ್ತಾ ಇದೆ ಅಂತ FIR ದಾಖಲಿಸಲಾಗಿದೆ. ಹಾಗೆ ಕಾಶ್ಮೀರ ಟೈಮ್ಸ್ ನ ಎಕ್ಸಿಕ್ಯೂಟಿವ್ ಎಡಿಟರ್ ಅನುರಾಧ ಬಾಸಿನ್ರನ್ನ ಹೆಸರಿನಲ್ಲಿ FIR ನಲ್ಲಿ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ತನಿಖೆ ಮುಂದುವರೆದಿದೆ. ಈ ಕುರಿತು ಕಾಶ್ಮೀರ ಟೈಮ್ಸ್ ಇನ್ನೂ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಅಂದ ಹಾಗೆ ಈ ಕಾಶ್ಮೀರ ಟೈಮ್ಸ್ ಈಗಿನ ಸುದ್ದಿ ಪತ್ರಿಕೆ ಅಲ್ಲ, ಜಮ್ಮು ಕಾಶ್ಮೀರದ ಅತ್ಯಂತ ಹಳೆಯ ಹಾಗೂ ಪ್ರಮುಖ ಪತ್ರಿಕೆಗಳಲ್ಲಿ ಒಂದು. 1954ರಲ್ಲಿ ವೇದ್ ಬಾಸಿನ್ ಅನ್ನೋರು ಇದನ್ನ ಸ್ಥಾಪನೆ ಮಾಡಿದ್ರು. ಈಗ ಇದರ ಒಳಗಡೆ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇರೋದು ಹೊರಬಂದಿದೆ ಅಂತ ಹೇಳಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ SIA ಹೇಳಿದೆ. ಇನ್ನು ಉಗ್ರ ಜಾಲ ಸುತ್ತು ಹಾಕೊಂಡಿರೋ ಅಲ್-ಫಲಾ ಯೂನಿವರ್ಸಿಟಿ ಕುರಿತು ಕೂಡ ಆಘಾತಕಾರಿ ವಿಚಾರವೊಂದು ಬಯಲಾಗಿದೆ. ಇದೇ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದ ಮಾಜಿ ವಿದ್ಯಾರ್ಥಿಯೊಬ್ಬ ನಂತರ ಮುಜಾಹಿದೀನ್ ಉಗ್ರನಾಗಿ ಭಾರತದ ಮೇಲೆ ದಾಳಿ ಮಾಡಿರೋ ವಿಚಾರ ಗೊತ್ತಾಗಿದೆ. ಉತ್ತರ ಪ್ರದೇಶ ಮೂಲದ ಮಿರ್ಜಾ ಶಾದಾಬ್ ಬೇಗ್ ಅನ್ನೋನು ಹಿಂದೆ 2007ರಲ್ಲಿ ಇದೇ ಅಲ್-ಫಲಾ ಯೂನಿವರ್ಸಿಟಿಯಲ್ಲಿ B.Tech ಕಂಪ್ಲೀಟ್ ಮಾಡಿದ. ನಂತರ 2008ರಲ್ಲಿ ದಿಲ್ಲಿಯಲ್ಲಿ ನಡೆದ ಸರಣಿ ದಾಳಿಯಲ್ಲಿ ಈತ ಭಾಗಿಯಾಗಿ ಭಾರತ ಬಿಟ್ಟು ಪರಾರಿಯಾಗಿದ್ದ. ಮೊದಲು ಪಾಕಿಸ್ತಾನಕ್ಕೆ ಹೋಗಿ ಆಮೇಲೆ IS ಉಗ್ರ ಸಂಘಟನೆ ಜಾಯಿನ್ ಆಗಿದ್ದ. ಈತ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ. ಆದ್ರೀಗ ಈ ಉಗ್ರನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಈತ ಕೂಡ ಅಲ್-ಫಲಾ ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಂತ ತನಿಖೆಯಲ್ಲಿ ಬಯಲಾಗಿದೆ. ಭಾರತದ ವಿರುದ್ಧ ಕೆಲಸ ಮಾಡ್ತಿರೋ ಉಗ್ರರಿಗೆ ಈ ಯೂನಿವರ್ಸಿಟಿಯೊಂದಿಗೆ ನಂಟಿರೋದು ಒಂದೊಂದಾಗಿ ಹೊರಬೀಳ್ತಾ ಇದ್ದು ಭಾರಿ ಆತಂಕ ಸೃಷ್ಟಿ ಮಾಡಿದೆ. ಹೀಗಾಗಿ ಯೂನಿವರ್ಸಿಟಿ ಮೇಲೆ ಭದ್ರತಾ ಏಜೆನ್ಸಿಗಳು ಹದ್ದಿನ ಕಣ್ಣಿಟ್ಟು ಚೆಕ್ ಮಾಡ್ತಿದ್ದಾರೆ. ಇತ್ತ ದಿಲ್ಲಿ ಉಗ್ರ ದಾಳಿ ಸಂಬಂಧ ಜಮ್ಮು ಕಾಶ್ಮೀರದಲ್ಲಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಶಂಕಿತರನ್ನ ಹಿಡಿದು ಪ್ರಶ್ನೆ ಮಾಡಲಾಗ್ತಿದೆ. ಈ ಹೊತ್ತಲ್ಲಿ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ದಿಲ್ಲಿ ದಾಳಿಗೆ ನಾವೇ ಅಂದ್ರೆ ಕಾಶ್ಮೀರಿಗಳು ಕಾರಣ ಅನ್ನೋ ಹಾಗೆ ಇಂಪ್ರೆಷನ್ ಕ್ರಿಯೇಟ್ ಆಗಿದೆ. ಜಮ್ಮು ಕಾಶ್ಮೀರದ ನಂಬರ್ ಪ್ಲೇಟ್ ಜೊತೆ ದಿಲ್ಲಿಯಲ್ಲಿ ವಾಹನ ಓಡಿಸೋದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಯಾರಾದ್ರೂ ನಮ್ಮನ್ನ ತಡೆದು ಪ್ರಶ್ನೆ ಮಾಡ್ತಾರ ಅನ್ನೋ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ದಿಲ್ಲಿ ಉಗ್ರ ದಾಳಿಯ ಪ್ರಮುಖ ಆರೋಪಿಗಳಾದ ಡಾಕ್ಟರ್ ಮುಜಮಿಲ್ ಶಕೀಲ್, ಡಾಕ್ಟರ್ ಅದಿಲ್ ಅಹಮದ್ ರಾಥರ್, ಡಾಕ್ಟರ್ ಶಹೀನ್ ಸಯೀದ್ ಮತ್ತು ಮುಫ್ತಿ ಇರ್ಫಾನ್ ಅಹಮದ್ ನನ್ನ NIA ತನ್ನ ಕಸ್ಟಡಿಗೆ ತಗೊಂಡಿದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ 2020ರ ದಿಲ್ಲಿ ಗಲಭೆ ಕೇಸ್ನ ಆರೋಪಿಗಳಾದ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಮತ್ತು ಇತರರು ಜಾಮೀನು ಕೋರಿ ಹಾಕಿರೋ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿದೆ. ಈ ವೇಳೆ ದಿಲ್ಲಿ ಉಗ್ರ ದಾಳಿಯನ್ನ ಉಲ್ಲೇಖಿಸಿ ದಿಲ್ಲಿ ಪೊಲೀಸ್ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ಆರೋಪಿಗಳ ಜಾಮೀನನ್ನ ವಿರೋಧಿಸಿದ್ದಾರೆ. ಡಾಕ್ಟರ್, ಇಂಜಿನಿಯರ್ಗಳಂತ ಹೈಲಿ ಎಜುಕೇಟೆಡ್ ವ್ಯಕ್ತಿಗಳು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಸೇರ್ಕೊಳ್ಳೋದು ಈಗ ಟ್ರೆಂಡ್ ಆಗ್ತಾ ಇದೆ. ಈ ಡಾಕ್ಟರ್ಗಳು ಸರ್ಕಾರಿ ಹಣ ಪಡೆದು ವಿದ್ಯಾಭ್ಯಾಸ ಮಾಡ್ತಾರೆ, ಗವರ್ಮೆಂಟ್ ಸೀಟ್ ನಲ್ಲಿ ಓದ್ತಾರೆ, ನಂತರ ದುಷ್ಟ ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತಾರೆ. ಅವರು ಎಲ್ಲರಿಗಿಂತಲೂ ಅಪಾಯಕಾರಿ ಅಂತ ಹೇಳಿದ್ದಾರೆ. ಮೂಲಕ ಪ್ರಸ್ತುತ ಭಾರತದ ಪಾಲಿಗೆ ಹೊರಗಿನಷ್ಟೇ ಒಳಗಿನ ಉಗ್ರರು ಕೂಡ ಅಪಾಯಕಾರಿ ಅನ್ನೋ ವಿಚಾರವನ್ನ ಅವರು ಮುಂದಿಟ್ಟಿದ್ದಾರೆ. ಜೊತೆಗೆ ಈ ಶಾರ್ಜಿಲ್ ಇಮಾಮ್ ಇವರೆಲ್ಲ ಟ್ರಂಪ್ ಬರೋ ಟೈಮ್ ನಲ್ಲಿ ಬೇಕು ಅಂತ ಪ್ಲಾನ್ ಮಾಡಿಕೊಂಡು ಗಲಭೆ ಸೃಷ್ಟಿ ಮಾಡಿದ್ರು. ಇವರು ಅಸ್ಸಾಮನ್ನ ಭಾರತದಿಂದ ಬೇರ್ಪಡಿಸೋಕೆ ಪ್ಲಾನ್ ಮಾಡಿದ್ರು ಅಂತ ಕೂಡ ಕೋರ್ಟ್ ನಲ್ಲಿ ವಿಚಾರಗಳನ್ನ ಮುಂದಿಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಮೆಂಬರ್ ಓನ್ಲಿ ಸೀರೀಸ್ ನಲ್ಲಿ ಬರ್ತಿರೋ ಎಲ್ಲಾ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಗೆ ಜಾಯಿನ್ ಆಗಬಹುದು. ಹಾಗೆ ನಿಮಗೂ ಕೂಡ ಸ್ವಂತ ಕೃಷಿ ಭೂಮಿಯಲ್ಲಿ ಆಸಕ್ತಿ ಇದ್ರೆ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿದೆ ನೋಡಿ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಹೆಚ್ಚಿನ ಮಾಹಿತಿ ಇದೆ. ಆ ಲಿಂಕ್ಸ್ ಅನ್ನ ಕೂಡ ನೀವು ಲಾಗಿನ್ ಆಗಬಹುದು. ಇನ್ನು ದಿಲ್ಲಿ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ನಮ್ಮ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅಂತ ಪಾಕ್ ನಾಯಕರು ಊಳಿಡ್ತಿರೋ ಸಂದರ್ಭದಲ್ಲಿ ಭಾರತದ ನೌಕಾಪಡೆ ದೊಡ್ಡ ಹೇಳಿಕೆ ಕೊಟ್ಟಿದೆ. ಭಾರತ ಸಂಪೂರ್ಣ ರೆಡಿ ಇದೆ ಅಂತ ಹೇಳಿದೆ. ಚೈನಾ ನಿರ್ಮಿತ ಅಡ್ವಾನ್ಸ್ ಸಬ್ಮರೀನ್ ಗಳನ್ನ ಪಾಕ್ ತನ್ನ ನೌಕಾಪಡೆಗೆ ಸೇರಿಸಿಕೊಳ್ಳಕ್ಕೆ ಸಜ್ಜಾಗ್ತಿರುವುದಕ್ಕೆ ಭಾರತೀಯ ನೌಕಾಪಡೆಯ ಉಪಮುಖ್ಯಸ್ಥ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಈ ರೀತಿ ಹೇಳಿದ್ದಾರೆ. ಚೀನಾ ಪಾಕಿಸ್ತಾನಕ್ಕೆ ಜಲಾಂತರ್ಗಾಮಿ ನೌಕೆಗಳು ಮತ್ತು ಹಡಗುಗಳನ್ನ ಕೊಡ್ತಿರೋದು ನಮಗೆ ಗೊತ್ತಿದೆ. ಶೀಘ್ರದಲ್ಲಿ ಪಾಕ್ ಚೀನಾ ನಿರ್ಮಿತ ಸಬ್ಮರೀನ್ ಗಳನ್ನ ತನ್ನ ನೌಕಾಪಡೆಗೆ ಸೇರಿಸಿಕೊಳ್ಳೋಕೆ ಶುರು ಮಾಡುತ್ತೆ. ನಾವು ಎಲ್ಲವನ್ನ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ಎಲ್ಲದಕ್ಕೂ ನಮ್ಮ ನೌಕಾಪಡೆ ಸಂಪೂರ್ಣ ಪ್ರಿಪೇರ್ ಆಗಿದೆ. ಅದಕ್ಕೆ ಯಾವ ತರ ಕೌಂಟರ್ ಕೊಡಬೇಕು ಅಂತ ತಯಾರಿ ನಡೀತಾ ಇದೆ. ನಮಗೆ ಯಾವ ರೀತಿಯ ಆಂಟಿ ಸಬ್ಮರೀನ್ ವಾರ್ಫೇರ್ ಕೇಪಬಿಲಿಟಿಗಳು ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ವಾತ್ಸಾಯನ್ ಹೇಳಿದ್ದಾರೆ. ಅಂದ ಹಾಗೆ 2015ರಲ್ಲಿ ಪಾಕ್ ಮತ್ತು ಚೀನಾ ನಡುವೆ $5 ಬಿಲಿಯನ್ ಮೊತ್ತದ ಸಬ್ಮರೀನ್ ಡೀಲ್ ಆಗಿತ್ತು. ಈ ಡೀಲ್ ಪ್ರಕಾರ 4 ಹ್ಯಾಂಗೋರ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳು ಚೀನಾದಲ್ಲಿ ನಿರ್ಮಾಣ ಆದ್ರೆ 4 ಸಬ್ಮರೀನ್ ಗಳನ್ನ ಪಾಕ್ ನಲ್ಲಿ ಅಸೆಂಬಲ್ ಮಾಡಲಾಗ್ತಿದೆ. 2024ರಲ್ಲಿ ಮೊದಲ ಸಬ್ಮರೀನ್ ಲಾಂಚ್ ಆಗಿದೆ. ಈ ವರ್ಷದಲ್ಲಿ ಮತ್ತೆರಡು ಸಬ್ಮರೀನ್ಗಳು ಕೂಡ ಲಾಂಚ್ ಆಗಿವೆ. ಈ ಸಬ್ಮರೀನ್ಗಳು ಹಂತ
ಹಂತವಾಗಿ 2028ರವರೆಗೆ ಪಾಕ್ ನೌಕಾಪಡೆ ಸೇರಲಿವೆ. 2026ರ ಹೊತ್ತಿಗೆ ಅಧಿಕೃತವಾಗಿ 4 ಸಬ್ಮರೀನ್ಗಳು ನಮ್ಮ ನೌಕಾಪಡೆ ಕೈ ಸೇರಲಿವೆ ಅಂತ ಪಾಕ್ ನೌಕಾಪಡೆ ಮುಖ್ಯಸ್ಥ ನಾವೀದ್ ಅಶ್ರಫ್ ಹೇಳಿದ್ರು. ಇದರ ಬೆನ್ನಲ್ಲೇ ಭಾರತದ ನೌಕಾಪಡೆ ನಾವು ಸಂಪೂರ್ಣ ಸಿದ್ಧರಿದ್ದೀವಿ ಅಂತ ಹೇಳಿದೆ. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅಂಗೀಕರಿಸಿದ ಬಿಲ್ಗಳಿಗೆ ಅಪ್ರೂವಲ್ ಕೊಡೋಕೆ, ಅನುಮೋದನೆ ಕೊಡೋಕೆ ರಾಷ್ಟ್ರಪತಿ ಮತ್ತು ಗವರ್ನರ್ಗಳಿಗೆ ಕೋರ್ಟ್ ಯಾವುದೇ ಗಡುವು ಕೊಡೋಕೆ ಬರೋದಿಲ್ಲ. ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಬಿಲ್ ಅನ್ನ ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡದೇ ಇದ್ರೆ ಆ ಬಿಲ್ ಆಟೋಮ್ಯಾಟಿಕ್ ಆಗಿ ಅನುಮೋದನೆಗೊಳ್ಳೋಕು ಅನುಮತಿ ಇಲ್ಲ. ಇದರಲ್ಲಿ ನಾವೇನಾದ್ರೂ ಚೇಂಜಸ್ ಮಾಡಕ್ ಹೋದ್ರೆ, ಆಟೋಮ್ಯಾಟಿಕ್ ಅಪ್ರೂವಲ್ ಅಂತ ಹೇಳಕ್ ಹೋದ್ರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರವನ್ನ ಕೋರ್ಟೇ ತಗೊಂಡಂಗಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಈ ಮೂಲಕ ಈ ಹಿಂದೆ ಏಪ್ರಿಲ್ ನಲ್ಲಿ ನೀಡಿದ ತೀರ್ಪನ್ನ ಸುಪ್ರೀಂ ಕೋರ್ಟ್ ತಪ್ಪು ಮತ್ತು ಅಸಾಂವಿಧಾನಿಕ ಅಂತ ಕರೆದಿದೆ. ಸಿಜೆಐ ಬಿಆರ್ ಗವಾಯ್ ಮತ್ತು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್, ವಿಕ್ರಮ್ನಾಥ್, ಪಿಎಸ್ ನರಸಿಂಹ ಮತ್ತು ಅತುಲ್ ಎಸ್ ಚಂದೂರ್ಕರ್ ಅವರಿದ್ದ ಪೀಠ ಈ ತೀರ್ಪು ಕೊಟ್ಟಿದೆ. ಅಂದಹಾಗೆ ತಮಿಳುನಾಡಿನ ಗವರ್ನರ್ ಕೇಸ್ ಸಂಬಂಧ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಮಸೂದೆಗಳ ಅನುಮೋದನೆಗೆ ಟೈಮ್ ಲೈನ್ ಫಿಕ್ಸ್ ಮಾಡಿತ್ತು. ಅದನ್ನು ಪ್ರಶ್ನಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ನೀಡಿದ್ರು. ಅದಕ್ಕೆ ಕೋರ್ಟ್ ಈಗ ಈ ತೀರ್ಪನ್ನ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಈಗ ಫುಲ್ ಜೋರಾಗ್ತಿದೆ. ಈ ಸಲ ಡಿಸಿಎಂ ಡಿಕೆ ಸಿಎಂ ಆಗ್ಬೋದಾ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಸಚಿವರು, ಶಾಸಕರು ದಿಲ್ಲಿಗೆ ಹಾರಿದ್ದಾರೆ. ಬಳಿಕ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕೆ ಹೊರಟಿದ್ದಾರೆ. ಅದಕ್ಕಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಳಿ ಟೈಮ್ ಕೂಡ ಕೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಎರಡೆರಡು ಟೀಮ್ಗಳು ಡಿಕೆ ಪರವಾಗಿ ದಿಲ್ಲಿಯಲ್ಲಿ ಲಾಬಿ ನಡೆಸೋಕೆ ಹೊರಟಿವೆ. ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ, ರಾಮನಗರ ಎಂಎಲ್ಎ ಇಕ್ಬಾಲ್ ಹುಸೇನ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ಎಂಎಲ್ಸಿ ದಿನೇಶ್ ಗೂಳಿಗೌಡ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸ್ತಾ ಇದ್ದಾರೆ. ಅದರ ಬಳಿಕ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕೆಸಿ ವೇಣುಗೋಪಾಲ್ ಜೊತೆಗೂ ಡಿಸ್ಕಷನ್ ಇಟ್ಕೊಂಡಿದ್ದಾರೆ. ಈ ವೇಳೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿ ಡಿಕೆಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ರೀತಿನೇ ಅವರ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ. ಅವರು ಹಿರಿಯರು, ಅವರಿಗೆ ಜವಾಬ್ದಾರಿ ಇದೆ. ಅದೃಷ್ಟ ಇದ್ರೆ ನಮ್ಮಣ್ಣ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಪಕ್ಷ ಕಟ್ಟೋಕೆ ಶ್ರಮಿಸಿದ್ದಾರೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಆಸೆ ಆಕಾಂಕ್ಷೆ ಇರುತ್ತೆ. ಈ ಬಗ್ಗೆ ಸಿಎಂ ಡಿಸಿಎಂ ವರಿಷ್ಠರು ಚರ್ಚೆ ಮಾಡ್ತಾರೆ ಅಂತ ಅಣ್ಣನ ಪರವಾಗಿ ತಮ್ಮ ಎದ್ದು ನಿಂತ್ಕೊಂಡಿದ್ದಾರೆ ಡಿಕೆ ಸುರೇಶ್. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದು, ಡಿಕೆ ಸುರೇಶ್ ಹೇಳಿಕೆಗೆ ಕಮೆಂಟ್ ಮಾಡಲ್ಲ ಅಂತಾನೆ ಮಾತನಾಡಿದ ಅವರು, ನವೆಂಬರ್ ಕ್ರಾಂತಿನೂ ಆಗಲ್ಲ, ಯಾವ ಭ್ರಾಂತಿನೂ ಆಗಲ್ಲ, ಅದೆಲ್ಲ ಮಾಧ್ಯಮದವರು ಸೃಷ್ಟಿ ಮಾಡಿರೋದು. 2.5 ವರ್ಷ ಆಗ್ಲಿ ಅಂತ ಹೈಕಮಾಂಡ್ಗೆ ಹೇಳಿದ್ದೆ. 5 ವರ್ಷ ಆದ್ಮೇಲೆ ರೀಶಫಲ್ ಮಾಡೋಣ ಅಂತ ಹೇಳಿದ್ದೆ. ಅದರ ಮೇಲೇನೆ ಈ ಚರ್ಚೆಗಳು ಹುಡ್ಕೊಂಡಿವೆ ಅಂತ ಹೇಳಿದ್ದಾರೆ. ಆದ್ರೆ 2.5 ವರ್ಷ ಆಗ್ಲಿ ಅಂತ ಏನಕ್ಕೆ ಹೇಳಿದ್ದೆ? ಸಿಎಂ ಬದಲಾವಣೆ ಬಗ್ಗೆನಾ, ಅಥವಾ ಆಮೇಲೆ ಇದ್ರ ಬಗ್ಗೆ ಥಿಂಕ್ ಮಾಡೋಣ ಬಿಡಿ ಅಂತ ಹೇಳಿದ್ರ? ಅದಿನ್ನೂ ಸ್ಪಷ್ಟವಾಗಿ ಅವರು ಹೇಳಿಲ್ಲ. ಹೀಗಾಗಿ ಈಗ ಸಿಎಂ ಬದಲಾವಣೆ ವಿಚಾರ ಕಗ್ಗಂಟಾಗೆ ಉಳಿದಿದೆ. ಇದೆಲ್ಲದರ ಮಧ್ಯೆ ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರೋ ತಮ್ಮ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಇಬ್ಬರು 1 ಗಂಟೆಗೂ ಅಧಿಕ ಕಾಲ ಗುಪ್ತ ಮೀಟಿಂಗ್ ಮಾಡಿದ್ದಾರೆ. ಯಾರಿಗೂ ಮೀಟ್ ಆಗೋಕೆ ಅವಕಾಶ ಇರಲಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಂಗಳೂರಲ್ಲಿ ಎಟಿಎಂಗೆ ಹಣ ಸಾಗಿಸ್ತಾ ಇದ್ದ ವಾಹನ ಅಡ್ಡಗಟ್ಟಿ 7 ಕೋಟಿ ರೂಪಾಯಿ ದರೋಡೆ ಮಾಡಿದ ಪ್ರಕರಣ ಸಂಬಂಧ ಆರೋಪಿಗಳ ಸುಳಿವು ಪತ್ತೆಯಾಗಿದೆ. ಈ ಗ್ಯಾಂಗ್ ಈಗ ದುಡ್ಡನ್ನ ಬೇರೆ ಬೇರೆ ಕಡೆ ಇಟ್ಟು ತಿರುಪತಿಗೆ ಹೋಗಿ ಸೇರಿಕೊಂಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದ್ದು ಹುಡುಕಾಟ ನಡೀತಾ ಇದೆ. ತಿರುಪತಿ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಣಸವಾಡಿಯ ಕಲ್ಯಾಣ್ ನಗರದ ಇಬ್ಬರನ್ನ ಸಿಸಿಬಿ ಅರೆಸ್ಟ್ ಕೂಡ ಮಾಡಿದೆ. ದರೋಡೆ ಮಾಡುವಾಗ ಕರ್ನಾಟಕದ ವೆಹಿಕಲ್ ರಿಜಿಸ್ಟ್ರೇಷನ್ ಹೊಂದಿದ ಕದಿಯಮರು ನಂತರ ಯುಪಿ ರಿಜಿಸ್ಟ್ರೇಷನ್ ಕಾರ್ನ ನಂಬರ್ ಪ್ಲೇಟ್ ಹಾಕೊಂಡು ಎಸ್ಕೇಪ್ ಆಗಿದ್ರು. ಇದಕ್ಕಾಗಿ ಕಲ್ಯಾಣ್ ನಗರದ ಸ್ವಿಫ್ಟ್ ಕಾರ್ ನಂಬರ್ನ ಬಳಸಲಾಗಿತ್ತು ಅಂತ ಹೇಳಿ ಇಬ್ಬರು ಶಂಕಿತರನ್ನ ಈಗ ವಿಚಾರಣೆಗೊಳಪಡಿಸಲಾಗಿದೆ. ಇನ್ನು ಮೆಕ್ಕೆಜೋಳವನ್ನ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಜಾಸ್ತಿ ಖರೀದಿ ಮಾಡಬೇಕು ಅನ್ನೋ ರೈತರ ಕೂಗು ಕರ್ನಾಟಕದಲ್ಲಿ ಜೋರಾಗ್ತಿದೆ. ಈ ಸಂಬಂಧ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರು ಬಂದ್ಗೆ ಕರೆ ಕೊಟ್ಟಿದ್ರು. ಅದಕ್ಕೆ ಕನ್ನಡ ಪರ ಸಂಘಟನೆ, ವ್ಯಾಪಾರಸ್ಥರು ಸಪೋರ್ಟ್ ಮಾಡಿದ್ರು. ನಗರದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಅತ್ತ ಇದೇ ಮೆಕ್ಕೆಜೋಳ ವಿಚಾರವಾಗಿ ದಾವಣಗೆರೆ ನಗರದಲ್ಲೂ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 3,400 ರೂಪಾಯಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಬಿರಿಯಾನಿ ಘೋಷಿಸಿ ಟೀಕೆಗೊಳಗಾಗಿದ್ದ ಬೆಂಗಳೂರಿನ ಪಾಲಿಕೆ ಈಗ ರಾಜ್ಯ ಸರ್ಕಾರ ಕಡೆಗೂ ಕೂಡ ಪಾಠ ಕಲಿತಂಗೆ ಕಾಣಿಸ್ತಾ ಇದೆ. ನಾಯಿ ಕಚ್ಚಿಸ್ಕೊಂಡು ಮೃತಪಟ್ಟರೆ 5 ಲಕ್ಷ ರೂಪಾಯಿ ಪರಿಹಾರ, ಸಣ್ಣ ಗಾಯ ಆದರೆ 5,000 ರೂಪಾಯಿ ಪರಿಹಾರ ಕೊಡೋದಾಗಿ ಘೋಷಿಸಿದೆ. ಮೋಸ್ಟ್ಲಿ ಟೇಪ್ ಇಟ್ಕೊಂಡು ಅಳಿತಾರಂತ ಕಾಣುತ್ತೆ, ಸಣ್ಣ ಗಾಯನ ದೊಡ್ಡ ಗಾಯನ ಅಂತೇಳಿ. ದೊಡ್ಡ ಮಾಂಸ ಕಂಡನೆ ಕಡಿದ್ರೆ ಏನು ಕೊಡ್ತಾರೆ ಗೊತ್ತಿಲ್ಲ, ಬರೀ 5,000 ಕೊಡ್ತಾರೇನೋ ಗೊತ್ತಿಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಡಿತಕ್ಕೊಳಗಾಗುವ ನಾಗರಿಕರಿಗೆ ಸಂಬಂಧಪಟ್ಟಂತೆ ಪರಿಶೀಲನಾ ಮತ್ತು ಪರಿಹಾರ ವಿತರಿಸುವ ಸಮಿತಿ ರಚಿಸಲಾಗುತ್ತೆ ಅಂತ ಹೇಳಿ ಆದೇಶದಲ್ಲಿ ಹೇಳಲಾಗಿದೆ. ಇನ್ನು ನೇತ್ರಾವತಿ ತೀರದ ಬುರುಡೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈ ಕೇಸ್ನ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ತಂಡ
ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಒಟ್ಟು 3923 ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಉತ್ಖನನ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ವರದಿಯಲ್ಲಿ ಸೇರಿಸಿದ್ದಾರೆ. ಜೈಲಲ್ಲಿರೋ ಚಿನ್ನಯ್ಯ ಸೇರಿದ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ, ಜಯಂತ್ ಟಿ, ವಿಠಲ್ಗೌಡ, ಸುಜಾತಾ ಭಟ್ ಸೇರಿ 6 ಮಂದಿಯನ್ನ ಕೇಸ್ನಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಸಲ್ಲಿಕೆಯಾಗಿರೋ ವರದಿಯನ್ನು ಪರಿಶೀಲಿಸಿ ಅದರ ವರದಿ ಆಧಾರದಲ್ಲಿ ಮುಂದಿನ ತನಿಖೆ ಬಗ್ಗೆ ಸೂಚನೆ ಕೊಡುವಂತೆ ಕೋರ್ಟ್ಗೆ ಕೇಳಲಾಗಿದೆ. ಈ ಕೇಸ್ನ ಸಂಪೂರ್ಣ ತನಿಖೆ ಮುಗಿದ ಬಳಿಕ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಅಂತಿಮ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಏನೋ ಬಿಹಾರದಲ್ಲಿ ಮತ್ತೆ ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಸರ್ಕಾರ ಸ್ಥಾಪನೆಯಾಗಿದೆ. ನಿತೀಶ್ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಿಹಾರ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ನಿತೀಶ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಇದೇ ವೇಳೆ ಬಿಜೆಪಿಯ ಸಾಮ್ರಾಟ್ ಚೌಧರಿ ಹಾಗೂ ವಿಜಯ್ ಕುಮಾರ್ ಸಿನ್ಹಾ ಡಿಸಿಎಂಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇವರೊಂದಿಗೆ ನಿತೀಶ್ ಸರ್ಕಾರದಲ್ಲಿ ಒಟ್ಟು 27 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಪಾಟ್ನಾದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಿಎಂ ಮೋದಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಹಲವು ಎನ್ಡಿಎ ನಾಯಕರು ಭಾಗಿಯಾಗಿದ್ದರು. ಅಂದಹಾಗೆ ನಿಮಗೆ ಗೊತ್ತು, 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇತ್ತೀಚೆಗೆ ನಡೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 202 ಸ್ಥಾನಗಳಲ್ಲಿ ಗೆದ್ದು ಎನ್ಡಿಎ ಭಾರಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರವನ್ನ ಹಿಡಿದಿದೆ. ಇನ್ನು ನೇಪಾಳದಲ್ಲಿ ಮತ್ತೆ ಜೆನ್ಸಿಗಳು ಎದ್ದು ನಿಂತುಕೊಂಡಿದ್ದಾರೆ. ಭಾರತದ ಗಡಿಯಲ್ಲಿರೋ ಬಾರಾ ಜಿಲ್ಲೆಯಲ್ಲಿ ಜೆನ್ಸಿಗಳು ಮತ್ತು ಇತ್ತೀಚೆಗೆ ಅಧಿಕಾರದಿಂದ ಕೆಳಗಿಳಿದಿರುವ ಅಲ್ಲಿನ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಪಕ್ಷದ ಕಾರ್ಯಕರ್ತರ ನಡುವೆ ದೊಡ್ಡ ಮಾರಾಮಾರಿಯಾಗಿದೆ. ಪರಿಣಾಮ ಕನಿಷ್ಠ 10 ಜನ ಗಾಯಗೊಂಡಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗ್ತಿದ್ದ ಹಾಗೆ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ಗುರುನಾನಕ್ರ ಜಯಂತಿ ಆಚರಣೆಗೆ ಅಂತ ಪಾಕಿಸ್ತಾನಕ್ಕೆ ತೆರಳಿದ ಭಾರತದ ಸಿಖ್ ಮಹಿಳೆ ಸರ್ಬ್ಜಿತ್ ಕೌರ್ ಅಲ್ಲಿನ ಪ್ರಜೆಯನ್ನು ಮದುವೆಯಾಗಿದ್ರು. ಇಸ್ಲಾಂಗೆ ಮತಾಂತರ ಕೂಡ ಆಗಿದ್ರು ಅಂತ ವರದಿಯಾಗಿತ್ತು. ಈ ಘಟನೆ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಈಗ ಪಾಕಿಸ್ತಾನ ಪೊಲೀಸರು ಈ ಮಹಿಳೆಗೆ ಕಿರುಕುಳ ಕೊಟ್ಟಿರೋದು ಗೊತ್ತಾಗಿದೆ. ಅಲ್ಲದೆ ನಿಮ್ಮ ಮದುವೆ ಸಂಬಂಧವನ್ನ ಮುರ್ಕೊಂಬಿಡಿ ಅಂತ ಹೇಳಿ ಪ್ರೆಷರ್ ಹಾಕಿದ್ದಾರೆ ಅಂತಲೂ ಆರೋಪಿಸಲಾಗಿದೆ. ಈ ಸಂಬಂಧ ಆಕೆ ಮತ್ತು ಆಕೆಯ ಪತಿ ನಾಜೀರ್ ಹುಸೇನ್ ಪಾಕಿಸ್ತಾನದ ಲಾಹೋರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ತಮ್ಮ ದಾಂಪತ್ಯವನ್ನು ಉಳಿಸಿಕೊಳ್ಳಕ್ಕೆ. ಈ ಕುರಿತು ವಿಚಾರಣೆ ನಡೆಸಿದ ಕೋರ್ಟ್ ಭಾರತೀಯ ಮಹಿಳೆಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ರೀ, ಇದನ್ನು ನಿಲ್ಲಿಸಿ ಅಂತ ಆದೇಶ ಕೊಟ್ಟಿದೆ. ಅಂದಹಾಗೆ ಇವರಿಗೆ ಭಾರತದಲ್ಲಿ ಮದುವೆಯಾಗಿ ವಿಚ್ಛೇದನೆಲ್ಲ ಆಗಿತ್ತು. ಮಕ್ಕಳೆಲ್ಲ ಇದ್ರು, ದೊಡ್ಡವರು. ಇವರಿಗೆ ಆಮೇಲೆ ಈ ವ್ಯಕ್ತಿಯೊಂದಿಗೆ ಪ್ರೀತಿಯಾಗಿ ಇವರು ಸಿಕ್ಕಿ ಯಾತ್ರಾರ್ಥಿಗಳೊಂದಿಗೆ ಸೇರಿಕೊಂಡು ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ನ ಯೂಸ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಹಾಗೆ ಸಣ್ಣ ಗ್ಯಾಪಲ್ಲಿ ಅಲ್ಲಿಂದ ತೂರ್ಕೊಂಡು ತಪ್ಪಿಸ್ಕೊಂಡು ಹೋಗಿ ತನ್ನ ಪ್ರಿಯಕರನನ್ನ ಭೇಟಿಯಾಗಿ ಮದುವೆ ಕೂಡ ಆಗಿಬಿಟ್ಟಿದ್ದಾರೆ. ಈಗ ಹೈಕೋರ್ಟಲ್ಲಿ, ಪಾಕಿಸ್ತಾನದಲ್ಲಿ ಹೈಕೋರ್ಟಲ್ಲಿ ಫೈಟ್ ಮಾಡ್ತಿದ್ದಾರೆ. ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ವಾರ್ಡ್ನ ಮೀಸಲಾತಿ ಪಟ್ಟಿಯನ್ನ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ರಿಲೀಸ್ ಮಾಡಿದೆ. ಇದರಂತೆ ವಾರ್ಡ್ಗಳ ಸಂಖ್ಯೆಯನ್ನ 369ಕ್ಕೆ ಏರಿಸಲಾಗಿದೆ. ಹಿಂದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 368 ಇದ್ದು, ಈಗ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ 1 ವಾರ್ಡ್ ಜಾಸ್ತಿ ಮಾಡಲಾಗಿದೆ. ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ಪಾಲಿಕೆಗಳು ಬರ್ತವೆ ಅನ್ನೋದನ್ನು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಟ್ರಾಫಿಕ್ ಉಲ್ಲಂಘನೆ ಕೋರರಿಗೆ ಮತ್ತೊಂದು ಆಫರ್, 50% ಆಫ್ ಕಂಟಿನ್ಯೂ ಆಗ್ತಾ ಇದೆ. ಬಾಕಿ ಉಳಿಸ್ಕೊಂಡಿರೋರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 50% ರಿಯಾಯಿತಿ ನಾಳೆಯಿಂದ, ಅಂದ್ರೆ ನವೆಂಬರ್ 21ರಿಂದ ಡಿಸೆಂಬರ್ 12ರವರೆಗೆ ಜಾರಿಯಲ್ಲಿರುತ್ತೆ. ಇನ್ನೊಂದು ಪೀರಿಯಡ್ ಕೊಟ್ಟಿದ್ದಾರೆ, ಈಗ ಕಟ್ಕೊಂಡ್ಬಿಡಿ ಎಲ್ಲರೂ ಅಂತ ಹೇಳಿ. ಈ ಅವಧಿಯಲ್ಲಿ ಕಾರಿನ ಮಾಲೀಕರು ತಮ್ಮ ಬಾಕಿ ದಂಡವನ್ನ ಅರ್ಧಕ್ಕೆ ಪಾವತಿಸಿ ಎಲ್ಲ ಕ್ಲೋಸ್ ಮಾಡ್ಕೋಬಹುದು ಅಂತ ಆಫರ್ ಕೊಟ್ಟಿದ್ದಾರೆ. ಪದೇ ಕೊಡ್ತಾ ಇದ್ದಾರೆ, ಅಷ್ಟಾದ್ರೂ ಅರ್ಧನಾರು ಬರಲಿ ಅಂತ ಹೇಳಿ. ಉದ್ಯೋಗದ ಆಮಿಷಕ್ಕೊಳಗಾಗಿ ಮಯನ್ಮಾರ್ನ ಸ್ಕ್ಯಾಮ್ ಸೆಂಟರ್ಗಳಲ್ಲಿ ಸಿಕ್ಕಾಕೊಂಡಿದ್ದ 25 ಕನ್ನಡಿಗರು ಸೇರಿ ಒಟ್ಟು 125 ಭಾರತೀಯರನ್ನ ರಕ್ಷಿಸಿ ಸ್ವದೇಶಕ್ಕೆ ವಾಪಸ್ ಕರೆತರಲಾಗಿದೆ. ಇವರನ್ನೆಲ್ಲ ಥೈಲ್ಯಾಂಡ್ ಮುಖಾಂತರವಾಗಿ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರ್ಕೊಂಡ್ ಬರಲಾಗಿದೆ. ಆರ್ಎಸ್ಎಸ್ ಚೀಫ್ ಮೋಹನ್ ಭಾಗವತ್ ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜಧಾನಿ ಇಂಫಾಲ್ಗೆ ಆಗಮಿಸಿದ ಭಾಗವತ್ ಅಲ್ಲಿನ ಉದ್ಯಮಿಗಳು, ಬುಡಕಟ್ಟು ಸಮುದಾಯದ ಮುಖಂಡರು ಹಾಗೂ ಯುವಕರೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. 3 ದಿನಗಳ ಭೇಟಿಯಲ್ಲಿ ಅಲ್ಲಿನ ಕಣಿವೆ ಜಿಲ್ಲೆಗಳಿಗೆ ಹೋಗಿ ಬೇರೆ ಬೇರೆ ಸಮಾಜದ ವರ್ಗದ ಜನರೊಂದಿಗೆ ಮಾತುಕತೆ ನಡೆಸೋಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಮೆರಿಕದಿಂದ ಗಡಿಪಾರಾಗಿದ್ದ ಅನ್ಮೋಲ್ ಬಿಷ್ಣೋಯಿಯನ್ನ ದಿಲ್ಲಿ ಪಟಿಯಾಲಾ ಹೌಸ್ ಕೋರ್ಟ್ 11 ದಿನಗಳವರೆಗೆ ಎನ್ಐಎ ವಶಕ್ಕೆ ಕೊಟ್ಟಿದೆ. ಅಲ್ಲದೆ ಈತನ ಮೇಲಿನ ಆರೋಪಗಳು ಬಹಳ ಸೀರಿಯಸ್. ಲಾರೆನ್ಸ್ ಬಿಷ್ಣೋಯಿ ಆದೇಶದ ಮೇರೆಗೆ ಭಯೋತ್ಪಾದಕ ಕೃತ್ಯದಲ್ಲೂ ಕೂಡ ಪಾಲ್ಗೊಂಡಿದ್ದ. ಸೊ ಈತ ಏನೆಲ್ಲ ಉಗ್ರ ಪಿತೂರಿ ಮಾಡಿದ್ದಾನೆ ಅಂತ ಗೊತ್ತಾಗಬೇಕಾಗಿದೆ ಅಂತ ಕೋರ್ಟ್ ಎನ್ಐಎ ವಶಕ್ಕೆ ನೀಡಿದೆ ಈತನನ್ನ. ಇನ್ನು ಷೇರುಪೇಟೆಯಲ್ಲಿ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 446 ಪಾಯಿಂಟ್ಸ್ ಹೆಚ್ಚಾಗಿ 85,632ಕ್ಕೆ ತಲುಪಿದೆ. ನಿಫ್ಟಿ 139 ಪಾಯಿಂಟ್ಸ್ ಜಂಪ್ ಆಗಿ 26,192ಕ್ಕೆ ರೀಚ್ ಆಗಿದೆ. ಎಚ್ಡಿಎಫ್ಸಿ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಫಿನಾನ್ಸ್ ನಂತಹ ಹೆವಿವೇಟ್ ಸ್ಟಾಕ್ಸ್ ಇಂದ ಮಾರ್ಕೆಟ್ಗೆ ಬಲ ಸಿಕ್ಕಿದೆ. ಹಾಗೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗೆಗಿನ ಆಶಾವಾದ, ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಬೆಳವಣಿಗೆ ಮತ್ತು ವಿದೇಶಿ ಬಂಡವಾಳದ ಒಳಹರಿವು ಮಾರ್ಕೆಟ್ ಮೇಲೇಳೋಕೆ ಸಹಾಯ ಮಾಡಿದೆ. ಮಾರ್ಕೆಟ್ ಲಾಭ ಮಾಡಿಕೊಂಡಿದೆ. ಇನ್ನು HCL ಟೆಕ್ನಾಲಜೀಸ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಟೈಟನ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ರೆಡ್ನಲ್ಲಿದ್ವು. ಬಜಾಜ್ ಫಿನಾನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಟೆಕ್ ಮಹೀಂದ್ರ, HDFC ಬ್ಯಾಂಕ್ ಮತ್ತು ಬಜಾಜ್ ಫಿನ್ಸರ್ವ್
ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 23 ಪೈಸೆ ಇಳಿಕೆಯಾಗಿ 88 ರೂಪಾಯಿ 71 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1323 ರೂಪಾಯಿ ಕಮ್ಮಿಯಾಗಿ 1,22,561 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,210 ರೂಪಾಯಿ ಕಮ್ಮಿಯಾಗಿ 1,22,270 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 4,007 ರೂಪಾಯಿ ಕಮ್ಮಿಯಾಗಿ 1,54,113 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಜಾಯಿನ್ ಆಗ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.